ಒಟ್ಟಲ್ಲಿ ಈ ಭಾಗದವ್ರು ಪ್ರತಿ ವರ್ಷ ಅದೊಂದಕ್ಕೋಸ್ಕರ ತುಂಬಾ ಕಾಯ್ತಿರ್ತಾರೆ. ತುಮಕೂರಿನವ್ರು ಯಾರೇ ಮಾತಾಡ್ತಿರ್ತಾರಲ್ಲ, ಈ ಟೈಮಲ್ಲಿ ಬರೋದೇ ಇಲ್ಲ ಅವ್ರು ಬೇರೆ ಕಡೆ. ಇಲ್ಲ ಸಿದ್ಧಗಂಗೆ ಜಾತ್ರೆ ಇದೆ, ನಾವು ಜಾತ್ರೆಗೆ ಹೋಗ್ಬೇಕು. ಮತ್ತೆ ಬೆಂಗಳೂರಿಲಿರೋ ಎಷ್ಟೋ ಜನ ಗೆಳೆಯರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಇದಕ್ಕೋಸ್ಕರ ಟೈಮ್ ಮಾಡ್ಕೊಂಡ್ ಬರ್ತಾರೆ. ಆ ವೀಕೆಂಡ್ ಎಲ್ಲ ಇಲ್ಲೇ ಇರ್ತಾರೆ ಬಂದು. ಶುಕ್ರವಾರ ಏನಾಗಿದೆ ಅಂದ್ರೆ ಇವತ್ತು ದನಿನ್ ಜಾತ್ರೆ ತೋರ್ಸಕ್ಕೆ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬಂದು. ನನಗೆ ಆಶ್ಚರ್ಯ ಅಂದ್ರೆ ಏನಂದ್ರೆ, ಕಾರಲ್ಲಿ ಬರ್ತಾರೆ ಅವರೆಲ್ಲ. ಕಾರಲ್ಲಿ ಬಂದು ಮಕ್ಕಳಿಗೆ ನಮ್ಮ ಜಾತ್ರೆ ದನ ಹಿಂಗವೆ, ಎತ್ಗಳು ಹಿಂಗವೆ ಅನ್ನೋ ತೋರ್ಸೋದು. ಈಗ ತೋರಿಸ್ತಾ ಅವ್ರಿಗೆಲ್ಲ ಮಕ್ಳಿಗೆ. ಇನ್ನು ಮುಂದಿನ ದಿವಸಕ್ಕೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಂದಿನ ದಿನ ವಸ್ತು ಪ್ರದರ್ಶನಕ್ಕೆ ಸೇರ್ಕೊಂಡ್ಬಿಡ್ತದ ಇದೇನಾದ್ರು ಅಂತ ಭಾವನೆ ಬರಬೇಕು. ಆದ್ರೆ ಇವತ್ತು ಹಂಗೆ ಒಂದು ಪರಿಸ್ಥಿತಿ ಹಂಗೆ ಬರ್ತಾ ಇದೆಯೇನೋ ಗೊತ್ತಿಲ್ಲ. ಯಾಕೆಂದ್ರೆ ಹಳ್ಳಿ ಕಡೆ ಇನ್ನ ಅದಿದೆ. ಹಳ್ಳಿಲಿ ಇವತ್ತು ನೋಡಿ ಎಲ್ಲಾ ಹಸುಗಳು ನಮ್ಮ ದೇಶಿ ಹಸುಗಳೆಲ್ಲ, ದೇಸಿ ತಳಿಗಳೆಲ್ಲ, ಯಾವುದೇ ಸಂಕರವಾಗಿರುವಂತದ್ದಾಗ್ಲಿ ಸೀಮೆ ಯಾವುದೂ ಇಲ್ಲ. ಇಲ್ಲಿ ಸೇರಿರುವ ಎಲ್ಲಾ ದನಗಳು ಇವತ್ತು ಹಳ್ಳಿ ಕಾರ್ ಇರ್ಬೋದು, ಅಮೃತ ಮಹಲ್ ಇರ್ಬೋದು, ಅಂತ ಹಸುಗಳು ದನಗಳೇ ಸೇರಿರುವಂತ ಎತ್ತುಗಳು, ಬೇರೆ ಯಾವ ಸೇರಿಲ್ಲ. ಅಂದ್ರೆ ಇನ್ನು ರೈತರಲ್ಲಿ ಖಯಾಲಿದೆ. ಇವತ್ತೇನಾಗಿದೆ ಅಂದ್ರೆ ಯಾರು ಉಳೋರಿಲ್ಲ, ಉಳೋದು ಕಡಿಮೆ. ಎತ್ತುಗಳನ್ನ ಉಳುಮೆಗೆ ಬಳಸುವಂತಹದ್ದು ಕಡಿಮೆ. ಅದರಿಂದ ಹೆಚ್ಚು ನೀವು ಅದ್ರ ಮೇಲೆ ಅವಲಂಬಿತ ಆಗಿರೋದು ಕಡಿಮೆ. ಈಗೇನಾಗಿದೆ ಅಂದ್ರೆ ಶೋಕಿಗಾಗಿ ಏನಾದ್ರು ಸಾಕ್ತಾರೆ. ನಮ್ಮಪ್ಪ ಸಾಕಿದ್ದ, ನಾವು ಸಾಕ್ಬೇಕು. ಇಲ್ಲ ನಮ್ಮ ಪ್ರತಿಷ್ಠೆ, ಇದನ್ನ ನಾವು ಸಾಕ್ಲೇಬೇಕು. ಇವತ್ತು ನೋಡ್ಬೇಕು ನೀವು ಅಲ್ಲೆಲ್ಲ ಅಲ್ಲಿ ಹಳ್ಳಿಕಾರ್ ಬ್ರ್ಯಾಂಡ್ ಎಲ್ಲ ಹಂಗೆ ಆಗೋಗಿದೆ. ಅವಕ್ಕೆಲ್ಲ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಅವ್ರು ಅದನ್ನ ಸಾಕದೇ ಒಂದು ಖುಷಿ ಅವ್ರಿಗೆ. ಮತ್ತೆ ಅದೇ ಒಂದು ದೊಡ್ಡಸ್ತಿಗೆ ಈಗ. ಹೌದು. ಆಮೇಲೆ ಇಲ್ಲಿ ಹಾಕಿದ್ದಾರೆ, ಅವ್ರ ಚಪ್ರ ಹಾಕಿದ್ದಾರೆ. ಚಪ್ರಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಿಲ್ಲ. ಆ ಬೆಡ್ ಹಾಕಿರ್ತಾರೆ, ಅದ್ರ ಮೇಲೆಲ್ಲ ಹುಲ್ಲು ಹಾಸಿ, ಅದ್ರ ಮೇಲೆ ಎಲ್ಲ ಹಾಸಿಗೆ ಹಾಸಿ ನಾವು ದೊಡ್ಡ ಮನೆ ಕಣ ಆ ತರ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ. ಅವ್ರ ಮನೆ ಒಂದು ಸದಸ್ಯನಂತೆ ಅವಕ್ಕೂ ಅಷ್ಟೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ.